ಅಡಾಪ್ಟರ್ಗೆ ಹಾಕಬೇಕಿದ್ದು. ಇವೆರಡು ಒಂದು ಇಲ್ಲಿಗೆ ಹಾಕಬೇಕು, ಇನ್ನೊಂದು ಕನೆಕ್ಟರ್ ಇದೆ ಫೋನ್ಗೆ, ಅದಕ್ಕೆ ಹಾಕೋ. ಫ್ಲಿಪ್ಕಾರ್ಟಿಂದ ಮೈಕ್ ತರಿಸಿದೆ, ಬ್ಲಾಗ್ ಮಾಡೋಕ್ಕೆ ಮೈಕ್ ಬೇಕೇ ಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಬನ್ನಿ ಇದನ್ನು ಓಪನ್ ಮಾಡೋಣ. ಯಾವ ಥರ ಇದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತು ವಿಡಿಯೋ ಅಂದರೆ, ನಾನು ಫ್ಲಿಪ್ಕಾರ್ಟಿಂದ ಮೈಕ್ ತರಿಸಿದೆ, ಬ್ಲಾಗ್ ಮಾಡೋಕ್ಕೆ ಮೈಕ್ ಬೇಕೇ ಬೇಕು. ನಾನು ಮೊದಲು ಒಂದು ತರಿಸಿದೆ, ಅದು ಚೆನ್ನಾಗಿ ಯೂಸ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಕ್ವಾಲಿಟಿ ತರಿಸಿದ್ದೀನಿ. ಈ ಪ್ರೈಸ್ ಬಂದು ಹೇಳ್ತೀನಿ ನಿಮಗೆ, ಇಲ್ಲಿ ಮೇಲ್ಗಡೆ ಇಲ್ಲ ಪ್ರೈಸ್, ನಾನು ಮೊತ್ತೋಗಿದೆ ಬುಕ್ ಮಾಡ್ಬೇಕಾದ್ರೆ ಎಷ್ಟಿತ್ತು ಅಂತ ಪ್ರೈಸ್ ತೋರಿಸ್ತೀನಿ. ಇದು ಅನ್ಬಾಕ್ಸ್ ಮಾಡ್ತೀನಿ ನೋಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಲ್ಲ ವಿಡಿಯೋನ, ಅವ್ರಿಗೆ ಧನ್ಯವಾದ. ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ ಆ ಥರ ಇದೆ ಅಂತ. ನೋಡಿ ಕಾಣಿಸ್ತಿದ್ಯಾ, ಗ್ರೇನೋರ್ ಅನ್ನೋ ಕಂಪನಿ ಇದು ಮೈಕು. ಬನ್ನಿ ಬಾಕ್ಸು ಬೇಗ ಅನ್ಬಾಕ್ಸ್ ಮಾಡೋಣ. ಏನು ಫ್ಯೂಚರ್ ಇದೆ ಇದರಲ್ಲಿ, ಏನೇನು ಆಮೇಲೆ ಏನೇನು ಇದೆ ಅದು ತೋರಿಸ್ತೀನಿ. ಬ್ಲಾಗ್ ಮಾಡೋರಿಗೆ ತುಂಬ ಇಂಪಾರ್ಟೆಂಟ್ ಇದು, ಏಕೆಂದರೆ ನಾನು ನೋಡಿ ಈ ಮೈಕ್ ತರಿಸಿದೆ. ಸ್ಟಾರ್ಟಿಂಗು ನಾನು ಬ್ಲಾಗ್ ಮಾಡೋಕೆ ನಮಗೆಲ್ಲ ಗೊತ್ತಿರಲ್ಲ, ಈ ಮೈಕ್ ತರಿಸಿದೆ. ಇದಂದರೆ ಇದೊಂದು 250 ರೂಪಾಯಿ ಇರಬೇಕು, ನನಗೂ ಗೊತ್ತಿಲ್ಲ. ಇದು 250 ರೂಪಾಯಿ ಏನಪ್ಪ ಅಂದರೆ, ಫ್ಯೂಚರು ಚೆನ್ನಾಗಿದೆ, ಮೈಕೆಲ್ಲ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾರ. ಆದರೆ ವಾಯ್ಸು ಬೇಸ್ ಇದೆಯಲ್ಲ, ನನ್ನ ಫೋನಲ್ಲಿ ಬರೋಷ್ಟು ಬರೋಲ್ಲ ಇದು. ವಾಯ್ಸ್ ಒಂಥರ ಚೆನ್ನಾಗಿ ಕೇಳಲ್ಲ ಒಟ್ಟಿನಲ್ಲಿ ಇದು ಮೈಕು. ಯಾಕೆ ಯೂಸ್ ಮಾಡಿರ್ತಾರಲ್ಲ ಎಷ್ಟೊಂದು ಜನಕ್ಕೆ ಗೊತ್ತಿರ್ತದೆ. ಅದಕ್ಕೋಸ್ಕರ ನಾನೇ ಮಾಡಿದೆ, ಈ ಮೈಕ್ ಯೂಸ್ ಮಾಡಿಲ್ಲ, ಜಾಸ್ತಿ ದಿನ ಯೂಸೇ ಮಾಡಿಲ್ಲ, ಬ್ಲಾಗಲ್ಲಿ ಹಾಕಲೇ ಇಲ್ಲ. ಯಾಕೆಂದರೆ ಮೈಕ್ ಈ ಥರ ಕೇಳಿಸ್ತದೆ ವಾಯ್ಸು. ನಾನು ಬೇಡ ಅಂದ್ಬಿಟ್ಟು ನನ್ನ ಫೋನ್ ವಾಯ್ಸಲ್ಲೇ ನಾನು ಮಾಡ್ತಿದ್ದೆ ಇಷ್ಟು ದಿನ. ಇವಾಗ ಈ ಮೈಕ್ ಮೊದಲು ಯೂಸ್ ಮಾಡ್ತಿದ್ದೆ, ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನು ಇದನ್ನು ತರಿಸಿದ್ದು. ಇವಾಗ ಈ ಮೈಕ್ ತರಿಸಿದ್ದೀನಿ, ಅದಕ್ಕೋಸ್ಕರ ಇದು ಅನ್ಬಾಕ್ಸ್ ಮಾಡ್ತೀನಿ, ಬನ್ನಿ. ನೋಡಿ ಇದು ಚಾರ್ಜಿಂಗ್ ಇರಬೇಕು. ಕೊಟ್ಟಿದ್ದಾರಲ್ಲ ಯಾವ ಥರ ಯೂಸ್ ಮಾಡೋದು, ಆಮೇಲೆ ಯಾವ್ಯಾವ ಥರ ಫ್ಯೂಚರ್ ಇದರಲ್ಲಿದೆ ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ, ನೀವು ಓದ್ಕೋಬೋದು ನೋಡಿ. ಇದೆಲ್ಲ ಹೇಳೋಕ್ಕಾಗಲ್ಲ, ಹೇಳಿದ್ರೆ ಲಾಂಗ್ ಆಗುತ್ತೆ, ಆಮೇಲೆ ನಿಮಗೂ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಚಾರ್ಜಿಂಗ್ ಕೊಟ್ಟಿದ್ದಾರೆ ಇದಕ್ಕೆ. ನೋಡಿ ಇದಕ್ಕೊಂದು ಬಾಕ್ಸ್ ಕೊಟ್ಟಿದ್ದಾರೆ, ಇದ್ರೊಳಗೆ ಇದನ್ನು ಓಪನ್ ಮಾಡೋಣ. ಯಾವ ಥರ ಇದೆ ನೋಡಿ. ಫೈನಲಿ ನನ್ನ ಕನಸಿದ್ದು ತರಿಸ್ಬೇಕು ಅಂತ ಇತ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ಇದು ಈ ಥರ ಇದೆ ನೋಡಿ, ಕಾಣಿಸ್ತಿದೆ. ಇದನ್ನ ಫೋನ್ ಕನೆಕ್ಟ್ ಮಾಡ್ಕೋಬೇಕು ನಾವು. ಫೋನ್ ಚಾರ್ಜಿಂಗ್ ಹಾಕ್ತೀವಲ್ಲ, ಅಲ್ಲಿ ಇದನ್ನ ಹಾಕಿ ನೋಡಿ. ಮೈಕ್ ಈ ಥರ ಇದೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಎರಡು ಮೈಕು, ಒಂದು ಕನೆಕ್ಟರ್ ಫೋನ್ ಕನೆಕ್ಟ್ ಮಾಡೋಕ್ಕೆ, ಒಂದು ಚಾರ್ಜಿಂಗ್ ವೈರ್ ಕೊಟ್ಟವ್ರೆ. ಈ ಮೈಕ್ನ ಯೂಸ್ ಮಾಡಿ ಇವಾಗ ತೋರಿಸ್ತೀನಿ ನಿಮಗೆ, ವಾಯ್ಸನ್ನು ತೋರಿಸ್ತೀನಿ ಯಾಕೆ ಬರ್ತದೆ ಅಂತ ನೋಡೋಣ. ನೋಡಿ ಈ ಮೈಕ್ ಇವಾಗ ಹಾಕಿದ್ದೀನಿ, ನಾನು ಇಲ್ಲಿಗೆ ಹಾಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು. ಮೈಕ್ನ ನಮ್ಮ ಫೋನ್ಗೆ ಈ ವಾಯ್ಸ್ ಇವಾಗ ಕೇಳಿಸಿದೆಯಲ್ಲ, ಇದು ಮೈಕಲ್ಲಿ
ಇವು ಹೊಸ ಮೈಕ್ ತರಿಸಿರೋದು ಯಾವ ಥರ ಇದೆ ವಾಯ್ಸ್ ನೋಡಿ. ನಿಮಗೂ ಇಷ್ಟ ಆದರೆ ಬ್ಲಾಗ್ ಮಾಡೋರು ಈ ಥರ, ಏಕೆಂದರೆ ಒಟ್ಟಿಗೆ ಈ ಥರ ಬಂಡವಾಳ ಹಾಕಿ ಚೆನ್ನಾಗಿರೋ ಬಾಳಿಕೆ ಬರೋದಕ್ಕೆ ಬಂಡವಾಳ ಹಾಕಿ ಕಡಿಮೆ ಕಾಸಿನ ಬಂಡವಾಳ ಹಾಕೋಕ್ಕೆ ಹೋಗ್ಬಿಡಿ. ಲೈಟ್ ಆದ್ರೂ ಪರವಾಗಿಲ್ಲ, ಈ ಥರದ್ದು ತಗೊಳ್ಳಿ. ಸೂಪರಾಗಿದೆ, ಚೆನ್ನಾಗಿದೆ ಮೈಕು. ಇದು ನಾನು ಯಾಕೆ ತರಿಸಿದೆ ಅಂದರೆ ನಾನೊಂದು ಯೂಟ್ಯೂಬ್ದಲ್ಲಿ ಒಂದು ಸಾಂಗ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಮಾದಪ್ಪನ ಸಾಂಗು, ಅದಕ್ಕೋಸ್ಕರ ನಾನು ಇದನ್ನು ಬುಕ್ ಮಾಡಿ ಶೂಟು ಇನ್ನೊಂದು ನೆಕ್ಸ್ಟ್ ವಾರ, ಅದಕ್ಕೋಸ್ಕರ ತರಿಸ್ದೆ ನಾನು. ನಮಗೆ ಬೇಕೇ ಬೇಕಪ್ಪ ಅಂದ್ಬಿಟ್ಟು ತರಿಸ್ದೆ. ಮೈಕ್ ಮಾತ್ರ ಸೂಪರ್ ಆಗೈತೆ, ಫೆಸಿಲಿಟಿನೂ ಚೆನ್ನಾಗಿದೆ. ಏನಪ್ಪ ನಿಮಗೆ ಮೈಕ್ ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ಸ್ಲಿಪ್ಪಲ್ಲಿ ಕೊಟ್ಟಿರ್ತಾರೆ ಗೊತ್ತಾ, ಈ ಸ್ಲಿಪ್ಪಲ್ಲಿ ನೋಡ್ಕೊಂಡು ಯೂಸ್ ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಇದು ನನಗೆ ನಮ್ಮ ಅಕ್ಕ ತರಿಸ್ಕೊಟ್ಟಿದ್ದು, ಬುಕ್ ಮಾಡಿ ಅವರೇ ಪೇ ಮಾಡಿ ಕಾಸು ನಮ್ಮ ಅಕ್ಕ ತರಿಸ್ಕೊಟ್ಟಿದ್ದು. ನಮ್ಮ ಅಕ್ಕಂಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆ ನಮ್ಮ ಬ್ಲಾಗ್ ಮಾಡಿದೆ ಅಂದರೆ ಸಪೋರ್ಟ್ ಮಾಡ್ತವ್ರೆ. ನನಗೆ ಫೋನು ನಮ್ಮ ಅಕ್ಕದೇ ತಗೊಟ್ಟಿದ್ದು, ಧನ್ಯವಾದ ನಮ್ಮ ಅಕ್ಕಂಗೆ. ಯಾವಾಗಲೂ ಇದೇ ಥರ ಹೆಲ್ಪ್ ಮಾಡಲಿ ಅವರು. ನೋಡಿ 2154 ರೂಪಾಯಿ ಈ ಮೈಕು, ಕಾಣಿಸ್ತಿರ್ಬೋದು ಇಲ್ಲಿ ಸ್ಕ್ರೀನ್ಶಾಟ್ ತೋರಿಸಿದ್ದೀನಿ ನಿಮಗೆ. 2154 ರೂಪಾಯಿ ಇದು ಬುಕ್ ಮಾಡಿ ತರಿಸಿದ್ದು. ವಾಯ್ಸು ಎಲ್ಲ ಚೆನ್ನಾಗಿ ಬರುತ್ತೆ, ನೀವು ತರಿಸ್ಬೋದು, ಬುಕ್ ಮಾಡಿ ತರಿಸಿ. ಏನು ಬ್ಲಾಗ್ ಮಾಡೋರಿಗೆ ಇದೆಲ್ಲ ಬೇಕಾಗಿತ್ತೆ. ಹೇಳು, ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕು ನಾನು ನಿಮ್ಗೆ ಕಮೆಂಟ್ ಮಾಡ್ತಾರಲ್ಲ ಅಲ್ಲೇ ಹಾಕ್ತೀನಿ, ನೀವು ತಗೋಬೋದು. ನೋಡಿ ಈ ಕನೆಕ್ಟರ್ ಕೊಟ್ಟಿರ್ತಾರೆ, ಇದನ್ನು ನಾವು ಫೋನ್ಗೆ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು, ಫೋನ್ ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಣಿಸ್ತಿದೆ ನೋಡಿ ಲೈಟು. ಈ ಫೋನ್ಗೆ ಆಗಲ್ಲ, ನಾನು ಫೋನ್ಗೆ ತೋರಿಸ್ಬೇಕಾಯ್ತು, ಅದ್ರಲ್ಲಿ ಆಗಲ್ಲ. ಇಲ್ಲಿ ಲೈಟ್ ಬ್ಲೂ ಕಲರ್ ಲೈಟ್ ಏನಾಗುತ್ತೆ, ಅದು ಏನಾಗುತ್ತೆ ಅಂದರೆ ನೀವು ಒಂದು ಮೈಕ್ ಆನ್ ಮಾಡ್ಕೊತೀರಲ್ಲ, ಈ ಮೈಕ ನೀವು ಇಲ್ಲಿ ಆನ್ ಮಾಡ್ಕೊಂಡ ತಕ್ಷಣ ಒಂದು ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ, ಒಂದು ಮೈಕ್ ಆನ್ ಆಗಿದೆ ಅಂತ. ಇನ್ನೊಂದು ಮೈಕ್ ಇದೆ ನೋಡಿ, ಇನ್ನೊಂದು ಮೈಕು ನೀವು ಆನ್ ಮಾಡ್ಕೊಂಡಾಗ 2 ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ, 2 ಮೈಕ್ ಆನ್ ಆಗಿದೆ ಅಂತ ತೋರಿಸ್ತದೆ. ಈ ಥರ ಇದನ್ನ ಫೋನ್ ಕನೆಕ್ಟ್ ಮಾಡ್ಕೋಬೇಕು ನೀವು, ಚಾರ್ಜಿಂಗ್ ಇದೆಯಲ್ಲ ಫೋನ್ದು, ಅಲ್ಲಿಗೆ ಕನೆಕ್ಟ್ ಮಾಡಿದ ತಕ್ಷಣ ಆಗುತ್ತೆ. ಮೈಕ್ನ ಹೆಂಗಪ್ಪ ಆನ್ ಮಾಡೋದು ಅಂದರೆ ನೋಡಿ, ಸೈಡಲ್ಲಿ ಪವರ್ ಬಟನ್ದು ಒಂದು ಇದು ಕೊಟ್ಟಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ, ಪವರ್ ಬಟನ್ದು. ಇದನ್ನು ಒಂದು ಲಾಂಗ್ ಪ್ರೆಸ್ ಹಿಡ್ಕೊಂಡ್ರೆ ಮೈಕ್ ಆನ್ ಆಗುತ್ತೆ. ನೋಡಿ ತೋರಿಸ್ತೀನಿ ನಿಮಗೆ, ಲಾಂಗ್ ಪ್ರೆಸ್ ಕಂಡ್ರೆ ಇಲ್ಲಿ ಮೈಕ್ ಆನ್ ಆಗುತ್ತೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾವೆ ನೋಡಿ, ನಿಮಗೆ ಕಾಣಿಸ್ಬೋದು, ಗಾಳಿಗಾಗಲಿ ಮ್ಯೂಟು, ಸೌಂಡ್ ಮ್ಯೂಟ್ ಮಾಡೋದು, ಏನೋ 3 ಥರ ಆಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಟ್ರಿ ವೀಕ್, ಚಾರ್ಜಿಂಗ್ ಕಡಿಮೆ ಆದ ತಕ್ಷಣ ಚಾರ್ಜಿಂಗ್ ತೋರಿಸೋದಲ್ಲಿ ಎಲ್ಲ ಥರ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮೈಕ್ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಆನ್ ಆಗುತ್ತೆ ಮೈಕು. ನೋಡಿ ಇಲ್ಲಿ ಬ್ಯಾಟ್ರಿ ತೋರಿಸಿದ್ದಾರೆ, ಇಲ್ಲಿ ಸ್ಪೀಕರ್ ಆನ್ ಆಗಿದೆ ಅದು ತೋರಿಸಿದೆ. ಇಲ್ಲಿ ಮ್ಯೂಟು, ನಾವು ಮೈಕ್ ಏನು ಮಾತಾಡೋದು ಕೇಳಿಸ್ಬಾರ್ದು ಅಂದರೆ ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡೋದು ಪವರ್ ಬಟನ್ ಒತ್ತಬೇಕಾ, ಪವರ್ ಬಟನ್ ಒಂದು ಸತಿ ತಾನೆ, ಪವರ್ ಬಟನ್ ಒಂದು ಸತಿ ನೀವು ನೋಡಿ ಈ ಕಡೆ ಕ್ಲಿಕ್ ಮಾಡಿದ್ರೆ ತಿರ್ಗಿ ಅದೊಂದು ಬಟನ್ ಒತ್ತರೆ ಮಾತಾಡೋದು ಕೇಳಿಸುತ್ತೆ. ಇದು ನಾಯ್ಸು, ಇವಾಗ ಗಾಳಿ ಬರ್ತಾ ಏನು ಕೇಳಿಸ್ಬಾರ್ದು ಅಂದರೆ ಇದನ್ನು ನಾವು ಇಲ್ಲಿ ಬಟನ್ ಇದೆ ನೋಡಿ, ಇದನ್ನು 3 ಸತಿ ಕ್ಲಿಕ್ ಮಾಡಬೇಕಂದ್ರೆ ಒಂದೊಂದು ಸತಿ ಕ್ಲಿಕ್ ಮಾಡ್ತಾರಲ್ಲ, ಅದಲ್ಲ ಒಂದೊಂದು ಪೊಸಿಷನು ಇದಾಗುತ್ತೆ. 4ನೇ ಸತಿ ಕ್ಲಿಕ್ ಮಾಡಿದ್ರೆ ಅದು ತಿರ್ಗಾ ಅಕ್ಕಪಕ್ಕ ಇರೋ ಗಾಳಿ ಎಲ್ಲ ಬರೋ ಸೌಂಡ್ ಎಲ್ಲ ಕೇಳಿಸುತ್ತೆ. ಆ ಥರ ಇದು ಈ ಆಪ್ಷನ್ನು. ಗಾಳಿ ಬರ್ತಾ ಕೇಳಿಸಲ್ಲ, ಆ ಥರ ಇದು ಮಾಡುತ್ತೆ. ಮೇಲೆಗಡೆ ಇದೆ ನೋಡಿ ಸ್ಪೀಕರು, ಚೆನ್ನಾಗಿದೆ. ಚಾರ್ಜಿಂಗು ತೋರಿಸು ನೋಡಿ, ಚಾರ್ಜಿಂಗು ಏನಂದ್ರೆ ಇಯರ್ಫೋನ್ ಚಾರ್ಜಿಂಗ್ ಥರನೇ, ನೀವು ನೋಡಿ ನಿಮಗೂ ಗೊತ್ತು. ಇಲ್ಲಿ ಹಿಂದೆಗಡೆ ಚಾರ್ಜಿಂಗ್ ಇದೆ, ಇಲ್ಲಿ ಹಾಕೋರೆ ಇಲ್ಲಿ ನಾವು 2 ಮೈಕ್ ಇಕ್ಕಿರ್ತೀವಿ ಗೊತ್ತಾ, ಇಲ್ಲಿ ಒಳಗೆ ಇದು ಕೊಟ್ಟಿದ್ದಾರೆ, ಚಾರ್ಜಿಂಗ್ ಆಗುತ್ತೆ. ಹಿಂದೆಗಡೆ ಇಲ್ಲಿ ಚಾರ್ಜಿಂಗ್ ಹಾಕೋರೆ ಮೈಕ್ ಚಾರ್ಜಿಂಗ್ ಆಗುತ್ತೆ. ಇದು ಸಪ್ರೇಟ್ ಚಾರ್ಜಿಂಗ್ ಆಗಬೇಕು, ಫೋನ್ ಕನೆಕ್ಟ್ ಇರ್ತಿದೆ ಅದು ಸಪ್ರೇಟ್ ಚಾರ್ಜಿಂಗ್ ಆಗಬೇಕು. ನೋಡಿ, ಒಂದು ಇದು ಫೋನ್ ನಮಗೆ ಪ್ಲಗ್ ಇದು ಅಡಾಪ್ಟರ್ಗೆ ಹಾಕೋಬೇಕಿದು, ಇವೆರಡು ಒಂದು ಇಲ್ಲಿಗೆ ಹಾಕೋಬೇಕು, ಇನ್ನೊಂದು ಕನೆಕ್ಟರ್ ಇದೆ ಫೋನ್ಗೆ, ಅದಕ್ಕೆ ಹಾಕೋಬೇಕು ಚಾರ್ಜಿಂಗು. ಫ್ಯೂಚರ್ ಚೆನ್ನಾಗಿದೆ, ನೀವು ತಗೋಬೋದು, ತಗೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಇಷ್ಟ ಆಗಿದ್ದು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಯಾರೇ ನೋಡಿರುತ್ತೆ ಎಲ್ಲರಿಗೂ ಧನ್ಯವಾದ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋ ನೋಡಿ ಅಪ್ಪು ಟ್ರಾವೆಲ್ ಯೂಟ್ಯೂಬ್ ಚಾನಲ್ನ ನೋಡ್ತಾನೆ ಇರಿ. ಉಗಿಯ ಮಾದಪ್ಪ.